ಅಕ್ಕ ಅಕ್ಕ ಏನು ಇದೆಲ್ಲ ಕೆಲಸ ಒಬ್ಳೇ ಮಾಡ್ತಿದ್ಯಲ್ಲೇ ನನ್ನ ಕರಿಬಾರ್ದಾ ನಾನು ನಿಂಗೆ ಹೆಲ್ಪ್ ಮಾಡ್ತಿದ್ದೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಯಾವ ಕಡೆಯಿಂದ ಎದ್ಯಪ್ಪ ಇವತ್ತು ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಎಷ್ಟು ದುಡ್ಡು ಬೇಕಿತ್ತು? ಅಯ್ಯಯ್ಯೋ ದುಡ್ಡ ಹಂಗೇನಿಲ್ಲ, ನೀನು ಒಬ್ಳೇ ಕಷ್ಟಪಡ್ತಿದ್ಯಲ್ಲ ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದರೆ ನನ್ನೊಂದು ದುಡ್ಡಲ್ಲಿ ಅಳಿತಿಯಲ್ಲೇ. ಆಹಾ ಈ ಡವ್ವೆಲ್ಲ ನನ್ನ ಹತ್ರ ಬೇಡ ನೋಡು. ಜಾಸ್ತಿ ಎಲ್ಲ ಕೇಳಿದ್ರೆ ನನ್ನ ಹತ್ರ ಇಲ್ಲ. 100-200 ಆದ್ರೆ ಕೊಡ್ತೀನಿ. ಆ 100-200 ಜೊತೆಗೆ 2700 ಆ್ಯಡ್ ಮಾಡ್ಬಿಡಕ್ಕ, 3000 ಅಷ್ಟೇ. 3000ನಾ? ಅಷ್ಟು ದುಡ್ಡು ನನ್ನ ಹತ್ರ ಎಲ್ಲಿಂದನೋ ಬರಬೇಕು. ಅದು ಸರಿ, ನಿನಗೆ ಯಾಕೆ ಅಷ್ಟು ದುಡ್ಡು? ಏನಾದರೂ ಕೆಟ್ಟ ಚಟಗಳನ್ನ ಕಲ್ತಿದ್ಯಾ ಹೇಗೆ? ಕೆಟ್ಟ ಚಟ ಕಲ್ತಿದ್ರೆ ಇನ್ನೂ ಜಾಸ್ತಿ ಬೇಕಾಗುತ್ತಕ್ಕ. ಕಲಾಕ್ಷೇತ್ರದಲ್ಲಿ ಸಿಂಗರ್ ಚಿತ್ರ ಅವ್ರದ್ದು ಕಾನ್ಸರ್ಟ್ ಇದೆ, ಫ್ರೆಂಡ್ಸ್ ಅಲ್ಲಿ ಹೋಗೋಣ ಅಂತ. ಚಿತ್ರಮ್ಮನ್ ಕಾನ್ಸರ್ಟ್ ಟಿಕೆಟ್ಸು ಎಲ್ಲಿಂದ ತಂದ್ರಿ? ನನಗೆ ಗೊತ್ತಿತ್ತು ನಿನಗೆ ಇಷ್ಟ ಆಗೇ ಆಗುತ್ತೆ ಅಂತ, ಅದಕ್ಕೆ ಏನೇನೋ ಸರ್ಕಸ್ ಮಾಡಿ ಟಿಕೆಟ್ ತಂದಿದ್ದೀನಿ. ಬೇಗ ರೆಡಿ ಆಗು, ಇಬ್ರು ಹೋಗೋಣ. ಸರಿ ಹೋಗೋಣ. ಅರೆ ಇದೇನಿದು, ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋ ಥರ ಆಗ್ತಿದೆಯಲ್ಲ. ಮಾಡ್ತೀನಿ. ಸರಿ, ನಿನಗೆ ದುಡ್ಡು ಬದಲು ಟಿಕೆಟೇ ಕೊಟ್ರೆ ಓಕೆನಾ? ಡಬಲ್ ಓಕೆ. ಟಿಕೆಟ್ ಸಿಕ್ಕಿದ್ರೆ ಯಾರಿಗುಂಟು ಯಾರಿಗಿಲ್ಲ. ಸರಿ, ಹಾಗಿದ್ರೆ ನೀನು ಹೋಗಿ ರೆಡಿ ಆಗು, ನಾನು ಟಿಕೆಟ್ ರೆಡಿ ಮಾಡಿಟ್ಟಿರ್ತೀನಿ. ಅಲ್ಲ ನೀನೆಲ್ಲಿಂದ ಟಿಕೆಟ್ ತರ್ತೀಯ? ಅದೆಲ್ಲ ನಿನಗೆ ಯಾಕೋ, ಹೋಗಿ ರೆಡಿ ಆಗು ಅಂತ ಹೇಳ್ದೆ ತಾನೆ, ಹೋಗು. ಲಕ್ಷ್ಮಿ, ಈ ಟಿಕೆಟ್ನ ನೋಡಿ ತುಂಬಾ ಖುಷಿ ಪಡ್ತಿದ್ದೆ ಅಲ್ವಾ? ಈಗೇನ್ ಮಾಡ್ತೀಯಾ? ಸಾರಿ ಕಣೋ ಹರಿ, ಕೆಲಸಲ ನಿನ್ನ ಖುಷಿಗಿಂತ ನನಗೆ ಲಕ್ಷ್ಮಿ ನೋವು ಅನುಭವಿಸೋದೇ ಜಾಸ್ತಿ ಕಿಕ್ಕು ಕೊಡುತ್ತೆ. ಮೊದಲೇ ನಿಮ್ಮಿಬ್ರ ನಡುವೆ ಏನೋ ಸರಿ ಇರಲಿಲ್ಲ. ಈಗ ನಾನು ಹಾಕೋ ಮಸಾಲೆಯಿಂದ ಇನ್ನಷ್ಟು ಹದಗೆಡುತ್ತೆ. ಅದಕ್ಕೆ ಹೇಳೋದು, ಈ ತ್ರಿಪುರನ ಎದುರು ಹಾಕೋಬಾರ್ದು ಅಂತ. ನೋಡ್ಯಾಕ, ನಾನು ಮೊದಲೇ ಆಸೆಯಿಂದ ರೆಡಿಯಾಗಿ ಬರ್ತಾ ಇದ್ದೀನಿ. ಇವಾಗ ಇದೆಲ್ಲ ಜೋಕು ಅಂದರೆ ನಾನು ಯಾಕೋ ಜೋಕ್ ಮಾಡಲಿ? ನನ್ನ ತಮ್ಮ ಖುಷಿಯಾಗಿರೋದನ್ನ ನೋಡೋದಕ್ಕೆ ನನಗೆ ಆಸೆ ಇರಲ್ವಾ? ತಗೋ. ಸೂಪರ್ ಅಕ್ಕ, ನೀನು ಸಡನ್ ಆಗಿ ಇದೆಲ್ಲ ಇಷ್ಟು ಬೇಗ ಅರೇಂಜ್ ಮಾಡ್ತೀನಿ ಅಂತ ಗೊತ್ತೇ ಇರಲಿಲ್ಲ. ನೀ ನನಗೆ ಸರ್ಪ್ರೈಸ್ ಕೊಟ್ಟಿದ್ಯಲ್ಲ, ಮುಂದೊಂದಿನ ನಾನು ನಿನಗೆ ಸರ್ಪ್ರೈಸ್ ಕೊಟ್ಟೇ ಕೊಡ್ತೀನಿ. ಅಬ್ಬಬ್ಬಬ್ಬಬ್ಬ, ಲೇಟ್ ಆಗುತ್ತೆ, ಹೊರಡು. ಓಕೆ, ಟಾಟಾ, ಬಾಯ್ ಬಾಯ್. ಮಹಾಲಕ್ಷ್ಮಿ, ತುಂಬಾನೇ ಕ್ರೌಡ್ ಇರುತ್ತೆ, ಹುಷಾರಾಗಿರ್ಬೇಕು. ಮತ್ತೆ ನಿನ್ನ ಚೈನು ಪರ್ಸು ಎಲ್ಲ ಜೋಪಾನ. ಮತ್ತೆ ಇವತ್ತು ಹೊರಗಡೆ ಊಟ ಮಾಡ್ಕೊ ಬರ್ತೀವಿ ಅಂತ ಮನೇಲಿ ಹೇಳೋಗೋಣ. ಬರ್ತೀನಕ್ಕ. ಟಿಕೆಟೇ ಬರ್ತದೆ. ಏನು ಹುಡುಕ್ತಿದ್ದೀರಾ ರೀ? ಟಿಕೆಟ್ಸು ಇಲ್ಲೇ ಇಟ್ಟಿದ್ದೆ, ಬಟ್ ಇವಾಗ ಕಾಣಿಸ್ತಿಲ್ಲ. ಇಲ್ಲೇ ಇಟ್ಟರು ಅಥವಾ ಮೇಲೇನಾರು ಇಟ್ಟಿದ್ರು ನೆನಪು ಮಾಡ್ಕೊಳ್ಳಿ. ಮ್ಯೂಸಿಕ್ ಕನ್ಸರ್ಟ್ಗೆ ಅಂತ ಟಿಕೆಟ್ ತಂದಿದ್ದೆ, ಇಲ್ಲೇ ಇಟ್ಟಿದ್ದೆ, ಬಟ್ ಇವಾಗ ಅದು ಕಾಣಿಸ್ತಾ ಇಲ್ಲ. ನೀನೇನಾದ್ರು ನೋಡ್ದ್ಯಾ? ಅಯ್ಯೋ, ಅದ್ ನೀನ್ ಇಟ್ಟಿದ್ದೇನೋ. ನಾನು ಈಗ ತಾನೇ ಅದನ್ನ ದೀರು ಕೊಟ್ಟು ಕಳಿಸ್ಬಿಟ್ಟೆ. ಏನಕ್ಕ ಹೇಳ್ತಾ ಇದೀಯಾ? ತೀರು ಕೊಟ್ಟೆ ಅಂದ್ರೆ? ಅದು ಅವನು ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗೋಕ್ಕೆ ದುಡ್ಡು ಕೊಡು ಅಂತ ಇರಿಟೇಟ್ ಮಾಡ್ತಾ ಇದ್ದ. ಅದಕ್ಕೆ ಆ ಟಿಕೆಟ್ ಕಾಣಿಸ್ತು. ಮ್ಯಾಗ್ಝಿನಲ್ಲೋ ಪೇಪರಲ್ಲೋ ಬಂದಿರುತ್ತೆ ಅಂತ ಕೊಟ್ಟು ಕಳಿಸ್ಬಿಟ್ಟೆ ಕಣೋ. ಪೇಪರ್ ಜೊತೆನ ಮ್ಯಾಗ್ಝಿನ್ ಜೊತೆನ ಕೊಟ್ಬಿಡ್ತಾರ ಅದನ್ನ. 3,000 ರೂಪಾಯಿ ಟಿಕೆಟ್ ಅದು. ಅದನ್ನ ತರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು. ಅಯ್ಯೋ, ಅದೆಲ್ಲ ನನ್ಗೇಗೋ ಗೊತ್ತಾಗ್ಬೇಕು? ನಾನೇನು ಬೇಕು ಅಂತ ಮಾಡದ್ನ? ಅವನೇನೋ ತುಂಬಾ ಆಸೆ ಪಡ್ತಿದ್ದ ಅಂತ ಕೊಟ್ಟು ಕಳಿಸ್ದೆ. ಅಷ್ಟಕ್ಕೆ ಯಾಕೆ ಹಿಂಗಾಡ್ತೀಯಾ? ಅಟ್ಲೀಸ್ಟ್ ಯಾರಾದ್ರೂ ಇಟ್ಟಿದಾರ ಅಂತಾದ್ರೂ ಕೇಳಬೇಕಲ್ವಾ? ಮಹಾಲಕ್ಷ್ಮಿ ಎಷ್ಟು ಖುಷಿ ಪಟ್ಟಿದ್ಲು ಗೊತ್ತಾ ಅಲ್ಲಿಗೆ ಹೋಗ್ತಿದೀವಿ ಅಂತ. ಈ ಸಂಭ್ರಮಕ್ಕೆ ರೆಡಿಯಾಗಿ ಬೇರೆ ಬಂದ್ವಿ. ನೀವಿಬ್ರು ಒಟ್ಟಿಗೆ ಹೋಗೋದಕ್ಕೆ ಟಿಕೆಟ್ ತೊಗೊಂಬಂದಿದ್ಯಾ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ಯಾಕೋ ಹಂಗೆ ಮಾಡ್ತಿದ್ದೆ.
ಇರು. ಅಯ್ಯೋ ಅದಕ್ಕೆ ಬೇಡ, ಖುಷಿಯಿಂದ ಕಾನ್ಸರ್ಟ್ಗೆ ಹೋಗಿರೋದು ಇರೋನ ವಾಪಸ್ ಕರ್ಸೋದು ಬೇಡ ಅದಕ್ಕೆ. ಯಾರಾದ್ರೂ ಖುಷಿನೇ. ಮಹಾಲಕ್ಷ್ಮಿ ಒಂದು ನಿಮಿಷ. ಏನಾದರೂ ಒಂದು ಮಾಡಿದೇವ್ರೆ ನೆಮ್ಮದಿನೇ ಇರಲ್ವಾಕ ನಿಂಗೆ? ಅಯ್ಯೋ ಹರಿ, ಅದು ನೋ ಸಾರಿ ಹರಿ, ನಿನ್ನ ಹೆಂಡತಿಗೆ ನೋವಾಗುತ್ತೆ ಅಂತಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡ ಮಹಾಲಕ್ಷ್ಮಿ, ಖಂಡಿತವಾಗ್ಲೂ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸಾರಿ. ಪರವಾಗಿಲ್ಲ,